ನಮಸ್ಕಾರ. ಯುವರತ್ನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ. ಕಳೆದ 8 ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ನಿರತರಾಗಿರುವ ಇವರು ಸುತ್ತಮುತ್ತ 12 ಹಳ್ಳಿಗಳ ಅಭಿವೃದ್ಧಿಗೆ ಪಣ ತೊಟ್ಟು ನಿಂತಿದ್ದಾರೆ. ಮಾತ್ರವಲ್ಲ, ಕಳೆದ 8 ವರ್ಷಗಳಿಂದ ಆರೋಗ್ಯ ಸೇವೆಯಲ್ಲಿ ನಿರತರಾಗಿದ್ದಾರೆ. ಹೌದು, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಸಮಾಜ ಸೇವಕರಾಗಿರುವಂತಹ ಪ್ರದೀಪ್ ಬಾಬು ನಂದಗಾಂವ್ ಅವರು. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರದೀಪ್ ಬಾಬು ನಂದಗಾಂವ್ ಮೂಲತಃ ಕೌಟಕೊಪ್ಪ ಗ್ರಾಮದವರಾದ ಇವರು 8 ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ತೊಡಗಿದ್ದಾರೆ. ಜನೌಷಧಿ ಕೇಂದ್ರ ಸ್ಥಾಪನೆ ಮಾಡಿ ಜನರ ಜೀವ ಉಳಿಸುತ್ತಿದ್ದಾರೆ. ಊರಿಗೆ ಊರೇ ನೀರಿಗಾಗಿ ಒದ್ದಾಡ್ತಾ ಇದ್ದ ಕಾಲ ಅದು. ಅಂತಹ ಕಾಲದಲ್ಲಿ 12 ಹಳ್ಳಿಗಳಿಗೆ 3 ತಿಂಗಳು ನೀರು ಒದಗಿಸಿ ಸಹಕಾರ ನೀಡಿದ್ದಾರೆ. ಕೋವಿಡ್ ಸಮಯದಲ್ಲಿ ನಿರಂತರ ಜನಸೇವೆ ಮಾಡಿದ್ದಾರೆ. ಲಕ್ಷ್ಮಣ್ ಸವದಿ ನಮ್ಮ ನಾಯಕರು ಎನ್ನುವ ಪ್ರದೀಪ್ ಸಾಹೇಬರು ಹೇಳಿದಂತೆ ನನ್ನ ಕಾಯಕ ಅಂತಾರೆ. ಇವರಿಗೆ ಜಿ ಕನ್ನಡ ನ್ಯೂಸ್ ಯುವರತ್ನ ಅವಾರ್ಡ್ ನೀಡೋಕೆ ನಾವು ಹೆಮ್ಮೆ ಪಡುತ್ತೇವೆ. ಕಳೆದ 8-10 ವರ್ಷಗಳಿಂದ ನಿಮ್ಮನ್ನು ನೀವು ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡಿದ್ದೀರಿ. ಏನು ಪ್ರೇರಣೆ ಆಯ್ತು ನಿಮಗೆ? ಏನು ಸ್ಫೂರ್ತಿ ಅಂದರೆ ಮೇಡಮ್, ನಾನು ನಮ್ಮ ಲಕ್ಷ್ಮಣ್ ಸವದಿ ಅವರು ಹೇಳಿದಂಗೆ ನಿಮ್ಮ ನಾಯಕರು, ನಮ್ಮ ನಾಯಕರು, ನಮ್ಮ ರಾಜಕೀಯ ಗುರುಗಳ ಲಕ್ಷ್ಮಣ್ ಸವದಿಜಿ ಅವರು, ಅವ್ರು ಹೇಳಿದ ಹಾದಿಯಲ್ಲಿ ನಾವು ಹೋಗ್ತೀವಿ. ಅವರು ಕೋವಿಡ್ ಬಂದಾಗ ಮತ್ತು ಫ್ಲಡ್ ಬಂದಾಗ ಮತ್ತು ಅದು ಹೊಳಿ ಬತ್ತಿ ಹೋದಾಗ ಅವರು ಎಲ್ಲ ಸಾಕಷ್ಟು ಅದು ಕಿಟ್ ಕೊಡ್ತಾಯಿದ್ರು. ಅದ್ರ ಜೊತೆ ನಾನು ಟ್ಯಾಬ್ಲೆಟು, ಮೆಡಿಸಿನು, ಸ್ಯಾನಿಟೈಸರ್ ಫ್ರೀ ಕೊಡ್ತಾಯಿದ್ದೆ. ಸಾವುಕಾರ ಅವ್ರು ಕೇಳ್ತಾಯಿದ್ರು, ಅಲ್ಲ ನೀ ಯಾಕೆ ಕೊಡ್ತೀಯ, ನಿಂಗೆ ಅಮೌಂಟ್ ಬೇಕು? ಬೇಡ ಸಾವುಕಾರ, ನಿಮ್ಮಿಂದ ನನಗೆ ಹೆಲ್ಪ್ ಆಗಿದೆ, ನಾನು ಸ್ವಲ್ಪ ನಿಮ್ಮ ಜೊತೆ ನಾವು ಸಹಾಯ ಮಾಡ್ತೀನಿ ಅಂತ ಸೇವೆ ಇರಲಿ ಅಂತ. ಅದಕ್ಕೂ ಪೂರ್ವದಲ್ಲಿ ನೀವು 17-18 ಅವಧಿಯಲ್ಲಿ ಅಂತ ಅನ್ಕೊಳ್ತೀನಿ, ನಿಮ್ಮ ಸುತ್ತಮುತ್ತ ಊರು ನದಿ ಬಂತು ಅಂದ್ರೆ ಬಂತು, ಬತ್ತು ಹೋಯ್ತು ಅಂದ್ರೆ ಬತ್ತು ಹೋಯ್ತು. ಆ ಸಂದರ್ಭದಲ್ಲೂ ಕೂಡ ಜನಸಾಮಾನ್ಯರ ಸಮಸ್ಯೆಗೆ ನೀವು ಮಿಡಿತೀರಿ, ಕಷ್ಟಗಳಿಗೆ ಜೊತೆಯಾಗಿ ನಿಂತ್ಕೋತೀರಿ. ಹಾಂ ಮೇಡಮ್, ಹೇಳಿ. 2017 ನದಿ ಬತ್ತಿ ಹೋಗಿತ್ತಲ್ಲ, ಅವಾಗ ಎಷ್ಟು ಒಂದು 3 ತಿಂಗಳು ಮೇಡಮ್, ನಮ್ಮ ಹೊಲದಲ್ಲಿ ಬೋರ್ ಹೊಡೆದು, ನಮ್ಮ ಹತ್ತನಿಯಿಂದ 4 ಕಿಲೋಮೀಟರ್ ಹೊಲ ಐತಿ, ಅಲ್ಲಿ ಒಂದು ಬೋರ್ ಹೊಡೆದು ಅಲ್ಲಿಂದ ಟ್ಯಾಂಕರ್ಲೆ ಪ್ರತಿ ಮನೆಗೆ ನೀರು ಹಾಕಿದ್ದೀನಿ ಮೇಡಮ್. ನಾನು ಪ್ರತಿ ಮನೆಗೆ ಟ್ಯಾಂಕರ್ಲಿ ಕರೆಂಟ್ ಕೊಡ್ತಾ ಇದ್ದಿದ್ದಲ್ಲ. ಸೌದಿ ಅವ್ರಿಗೆ ಹೇಳಿದ ಕೂಡಲೇ ಸರ್ಕಾರ ನಮಗೆ ನೀರು ಒಯ್ಬೇಕಾಯ್ತು, ಮತ್ತು ಕರೆಂಟ್ ಬಿಡಿಸ್ತಿದ್ರು. ಟ್ಯಾಂಕರ್ ತುಂಬಿಕಲೆ ಮತ್ತೆ ಕರೆಂಟ್ ತೆಗಿಸ್ತಾ ಇದ್ದೆ. ನೀರು ತೊಗೊಂಡು ಪ್ರತಿ ಮನೆಗೆ 5 ಕೊಡ ನೀರು ಹಾಕ್ತಾ ಇದ್ದೆ ಮೇಡಮ್. ಅಂದ್ರೆ ನಿರಂತರವಾಗಿ ನಿಮ್ಮ 3 ತಿಂಗಳು ಮೇಡಮ್. 3 ತಿಂಗಳು? ಹಾಂ, 3 ತಿಂಗಳು ಹೊಳಿ ಹೋಗಿತ್ತು, ಅದು ಹೈಯೆಸ್ಟ್. ನದಿಯಲ್ಲಿ JCB ತೊಗೊಂಡು ಹೈಡ್ರು ನೀರು ಬರ್ತಾ ಇದ್ದಿದ್ದಲ್ಲ, ಬರ್ತಾ ಇತ್ತು ಎಲ್ಲಿ ಒಂದು ಕಡೆ. ಅದು ಕೈ ಉಪ್ಪು ನೀರು ಬರ್ತಾ ಇತ್ತು ಅಷ್ಟೇ ಮೇಡಮ್. ಅದು ಸ್ನಾನ ಮಾಡೋಕ್ಕೂ ಸೋಪ್ ಸಕಟ್ ಹತ್ತಿದ್ದಿಲ್ಲ ಮೈಗೆ. ಆ ಟೈಮ್ದಲ್ಲಿ 3 ತಿಂಗಳು ನೀರು ಹಾಕಿದ್ದೀನಿ ನಾನು. ಅವಾಗ ನಂಗೆ ಸೌದಿ ಅವ್ರು ಸನ್ಮಾನ ಮಾಡಿದ್ದಾರೆ. ಹೌದಾ? ನಿಮ್ಮ ಬಾಲ್ಯ ಬದುಕು ಹೆಂಗಿತ್ತು? ನಿಮ್ಮೂರು ಯಾವುದು? ಹೆಂಗೆ ಬೆಳೆದ್ರಿ? ಎಲ್ಲಿ ವಿದ್ಯಾಭ್ಯಾಸ ಮಾಡಿದ್ರಿ? ನಮ್ಮೂರು ಕೌಟಕೊಪ್ಪ ಅಂತ, ಅಥಣಿ ತಾಲೂಕ. ಕೌಟಕೊಪ್ಪ? ಹಾಂ, ಅದು ನಮ್ಮಲ್ಲಿ ಶ್ರೇಷ್ಠ ಊರಿನ ಗ್ರಾಮ ದೇವತೆ ಆದ ಆಂಜನೇಯ ಮೇಡಮ್. ನಮ್ಮ ಪ್ರತಿ ಮನೆಯಲ್ಲಿ ಇಬ್ಬಿಬ್ಬರು ಗೌರ್ಮೆಂಟ್ ನೌಕರದಾರರು. ನಮ್ಮ ಮನೆಯಲ್ಲಿ 5 ಜನ, ನಾವೊಬ್ಬ ಇಲ್ಲ, ನಾವೊಬ್ಬ ಬಿಸ್ನೆಸ್, ರಾಜಕೀಯ. ನಮ್ಮ ಮನೆಯಾಗ ಎಲ್ಲರೂ ಟೀಚರ್. ಭಗವಂತನ ಆಶೀರ್ವಾದ ಇದೆ ನಿಮ್ಮ ಊರಿಗೆ. ಅದಕ್ಕೊಂದು ಹೆಸರು ಇಟ್ಟಿದ್ದಾರೆ, ನೌಕರಿ ಆಂಜನೇಯ ಅಂತ. ನಿಮ್ಮ ಟಿವಿಯಲ್ಲಿ ಬಂದಿದೆ. ಬೇರೆ ಊರಿಂದ ದುಡಿಯಾಕೆ ಬಂದವರು ಅಲ್ಲೇ ನಿಂತ್ಕೊಂಡು ಅವ್ರಿಗೂ ಸಖತ್ ಸರ್ಕಾರಿ ನೌಕರಿ ಸಿಕ್ಕಿದೆ. ನಮ್ಮ ಆಂಜನೇಯ ಸ್ಟ್ರಾಂಗ್ ಇದೆ, ಸರ್ಕಾರಿ ಆಂಜನೇಯ ಅಂತ ಹೆಸರು ಇಟ್ಟಿದ್ದಾರೆ. ಹೀಗಾಗಿ ಸ್ಯಾಟರ್ಡೇ ಶನಿವಾರ ಫುಲ್ ಜನ. ಬೇರೆ ಹಳ್ಳಿಯಿಂದ ಅಥಣಿಯಿಂದೆಲ್ಲ ಬರ್ತಾರೆ ಮೇಡಮ್. ಅಥಣಿಯಿಂದ ನಮ್ಮ ಊರು 18 ಕಿಲೋಮೀಟರ್. ಅಲ್ಲಿಂದ ಜನ ಬರ್ತಾರೆ, ಬಿಡ್ಕೋತಾರೆ. ಕೌಟಕೊಪ್ಪ. ಪ್ರತಿ ಮನೆಗೂ ಇದು
ಎಲ್ಲ ಜನಾಂಗದಕ್ಕೂ ನೌಕರಿ ಇದೆ. ಎಸ್ ಸಿದವ್ರಿಗೆ ಇದೆ, ಮುಸ್ಲಿಮ್ ಇದೆ, ಜೈನ್ ಇದೆ, ಲಿಂಗಾಯತ್, ಪ್ರತಿ ಮನೆಗೆ 2 ನೌಕರಿ. ನಮ್ಮ ಮನೆಗೆ 5 ಜನ, ಎಲ್ಲರೂ ಟೀಚರ್, ನಾ ಒಬ್ಬನೇ ಇಲ್ಲ. ಖಂಡಿತ. ನೀವು ಅಂದ್ರೆ ಓದಿದ್ದೆಲ್ಲ ಎಲ್ಲಿ? ಅಲ್ಲೇ ಕೌಟುಕೊಪ್ಪ, ಜಮಖಂಡಿ ಮೇಡಮ್. ಜಮಖಂಡಿ 1 to 10th ಕೌಟುಕೊಪ್ಪ, 1ರಿಂದ 10ನೇ ತರಗತಿವರೆಗೆ SSLC ತನಕ ಕೌಟುಕೊಪ್ಪದಲ್ಲಿ ಓದಿದ್ದೀನಿ. PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಜಮಖಂಡಿ ನಮ್ಮ ಅಜ್ಜನ ಮನೆಯಲ್ಲಿ ಅಂತ. ನೆಕ್ಸ್ಟ್ ಬಿ ಫಾರ್ಮಸಿ ಬಿಜಾಪುರದಲ್ಲಿ ಓದಿದ್ದೀನಿ ಮೇಡಮ್. ಸೈನ್ಸ್ ಫಾರ್ಮಸಿಗೆ ನೀವು ಜಾಯ್ನ್ ಆಗ್ತೀರಿ? ಸೈನ್ಸ್ ಮುಗಿದ್ಕೊಳ್ಳಿ, ಫಸ್ಟ್ ಸೆಕೆಂಡ್ ಇಯರ್ ಮುಗಿದ್ಕೊಳ್ಳಿ. ಯಾಕೆ ಬಿ ಫಾರ್ಮಸಿ ನೀವು ಆಯ್ಕೆ ಮಾಡ್ಕೊಳ್ತೀರಿ? ನಮ್ಮ ಮನೆಯಾಗೆಲ್ಲ ಟೀಚರ್ರು, ನಮ್ಮ ಅಪ್ಪನೂ ಹೇಳ್ತಾ ಇದ್ರು, ನೀನು TCH ಮಾಡು, B.Ed ಮಾಡು ಅಂದರು. ನಾವು ಅಲ್ಲಿ ಅಂತ ಹೇಳಿದ್ದೆ, ನಾ ಬಿಸ್ನೆಸ್ ಮಾಡ್ತೇನೆ ಅಂತ ಹೇಳಿ. ಅವರು ನಂಗೆ ಪೂರ್ತಿಯಾಗಿ ಇದು ಮಾಡಿ ಸಪೋರ್ಟ್, ಫುಲ್ ಸಪೋರ್ಟ್. ಓಕೆ ಓಕೆ. ನೆಕ್ಸ್ಟ್ ಉದ್ಯೋಗ ಅಂತ ಏನಾದರೂ ಮಾಡಿದ್ರೆ ಇಲ್ಲಾದರೂ, ಅಥವಾ ನಿಮ್ಮದೇ ಒಂದು ಉದ್ಯಮ ಅಂತ ಸ್ಟಾರ್ಟ್ ಮಾಡಬೇಕು, ನಂದೇ ಸ್ವಂತವಾಗಿ ಮಾಡಬೇಕು ಅನ್ನೋ ಇದೇ ಜನೌಷಧಿ ಸ್ಟಾರ್ಟ್ ಮಾಡಿದ್ದು ಮೇಡಮ್ ನಾನು ಫಸ್ಟ್ಗೆನೆ. 2017 17-18ರಲ್ಲಿ ಅವಾಗನೇ ಜನೌಷಧಿ ಸ್ಟಾರ್ಟ್ ಮಾಡಿದ್ದು. ಅದು ವಿಜಯೇಂದ್ರ ಯಡಿಯೂರಪ್ಪನ ಅವ್ರು ಕರೆಸ್ಕೊಂಡು ಉದ್ಘಾಟನೆ ಮಾಡಿದ್ದೀನಿ ಮೇಡಮ್ ನನ್ನ ಅಂಗಡಿ ಶಾಪ್ನ. ಅವಾಗ ನಮ್ಮ ಸಾವುಕಾರ BJP ಇದ್ರಲ್ಲ, ಬಿದ್ದಿದ್ರು, ಸೋತಿದ್ರು. ಅವಾಗ ಕುಮಟಳ್ಳಿಯವರ ಅವ್ರ ಕಡೆ ಹೆಂಗೆ ಮಾಡಿಸೋದು ಅಂತಂದ ವಿಜಯೇಂದ್ರ ಅವ್ರನ್ನ ಕರೆಸಿ ನಂದು ಶಾಪ್ ಓಪನಿಂಗ್ ಮಾಡಿಸಿದ್ದೀನಿ. ಖಂಡಿತ. ಜನೌಷಧಿ ಕೇಂದ್ರವನ್ನ ನೀವು ಆರಂಭ ಮಾಡಬೇಕು ಅನ್ನೋದಾದ್ರೆ, ಈಗ ಒಂದು ಉದ್ಯಮ ಅಂತ ಆರಂಭ ಮಾಡಿದಂಥದ್ದು ಅದಷ್ಟು ಸುಲಭ ಅಲ್ಲ. ಕೆಲವೊಂದು ಫಾರ್ಮ್ಯಾಲಿಟೀಸ್ ಇರ್ತವೆ ಮತ್ತು ಸವಾಲುಗಳು ಇರ್ತವೆ. ಅಂದರೆ ಲೋನ್ ಬೇಸ್ ಮೇಲೆ ಮಾಡಿದ್ರೆ ಅಥವಾ ಯಾವ ಥರ ಮಾಡಿದ್ರಿ ನೀವು? ಲೋನ್ ಇಲ್ಲ ಮೇಡಮ್, ಆ ಥರ ಏನಿಲ್ಲ. ನಮಗೆಲ್ಲ ಲಕ್ಷ್ಮಣ್ ಸಜ್ಜಿ ಅವ್ರು ಸಪೋರ್ಟ್ ಇತ್ತು ಮೇಡಮ್. 5 ಲಕ್ಷ ಅವರೇ ಕೊಟ್ಟಿದ್ರು ಅಂಗಡಿ ಸ್ಟಾರ್ಟ್ ಮಾಡಲಿಕ್ಕೆ. ನಾ ಅವ್ರಿಗೆ ಹೇಳ್ತಾ ಇದ್ದೆ, ಸಾವುಕಾರ ನಾ DCG ಬ್ಯಾಂಕಿಗೆ ಹೋಗ್ತೀನಿ, ನನ್ನ ನೌಕರಿ ಹೆಸರಿ. ನಮ್ಮ ಮನೆಯಾಗೆಲ್ಲ ನೌಕರಿ ಅದ, ನಾನು ಒಬ್ಬದೇ ಇಲ್ಲ. ನಾ ಫಾರ್ಮಸಿ ಮಾಡೀನಿ, ನಂಗೆ ಬಿಸ್ನೆಸ್ ಎಲ್ಲಿ ಡಾಕ್ಟರ್ಸ್ ಬೇಕು ಆಗಲ್ಲ ತಂದ್ಮ್ಯಾಗ ನಾನು DCG ಬ್ಯಾಂಕ್ ಡೈರೆಕ್ಟರ್ ಸಾವುಕಾರ ಚೇರ್ಮನ್ ಇದ್ರು ಅವಾಗ. ನಾನು DCG ಬ್ಯಾಂಕ್ ಸೇರಿಸಿ, ಬೇಡ ನೀವು ಒಂದು ಹಿಂಗೆ ಜನೌಷಧಿ ಐತಿ ಸ್ಟಾರ್ಟ್ ಮಾಡಂತ ಅವ್ರು ಹೇಳಿದ್ರು ಮೇಡಮ್. ಅವರೇ ಇನ್ಸ್ಪಿರೇಷನ್? ನಂಗೆಲ್ಲ ಅವರೇ ಮೇಡಮ್, ಪೂರ್ತಿ ಎಲ್ಲ ಅವರೇ. ಹೆಂಗೆ ನಡೀತಾ ಇದೆ? ಹೆಂಗೆ ನೀವು ಜನರಿಗೆ ಔಷಧಿಯನ್ನು ತಲುಪಿಸ್ತಾ ಇದ್ದೀರಿ ಮೇಡಮ್? ಅದು ಲಾಭ ಅಂತೇನಿಲ್ಲ, ಜನರಿಗೆ ಅದೊಂದು ಸೇವೆ ಮಾಡಿದಂಗೆ. ಅದು ಹೊರಗಡೆ ಒಂದು ಟೆಲ್ಮಾ H ಅಂತ ಟ್ಯಾಬ್ಲೆಟ್ ಬರುತ್ತೆ, ಅದು ಹೊರಗಡೆ 120 ರೂಪೀಸ್, 120 ರೂಪಾಯಿ ಒಂದು ಸ್ಟಿಪ್ಸ್. ನಮ್ಮಲ್ಲಿದೆ 17 ರೂಪಾಯಿ. 120 ರೂಪಾಯಿ ಹೊರಗಡೆ, ನಿಮ್ಮಲ್ಲಿ 17 ರೂಪಾಯಿ. ಹಾಂ ಮೇಡಮ್. ಒಂದು ಡೋಲೋ 625 ಗೊತ್ತಲ್ಲ ನಿಮಗೆ? 10 ಗುಳಿಗೆದ ಟ್ಯಾಬ್ಲೆಟ್ ಹೊರಗಡೆ 20 ರೂಪೀಸ್, 15 ಟ್ಯಾಬ್ಲೆಟ್ ನಮ್ಮಲ್ಲಿ 15 ರೂಪೀಸ್, 15 ರೂಪಾಯಿ. ಈ ಥರ GP1 GP2 ಎಲ್ಲನೂ ರೇಟ್ ಕಮ್ಮಿ ಇದೆ. ಎಷ್ಟು ಮಟ್ಟಿಗೆ ಜನಕ್ಕೆ ಅದು ಸಪೋರ್ಟ್ ಆಗ್ಬೋದು ಅಂತ ಅನ್ಸುತ್ತೆ? ಪೂರ ಸಪೋರ್ಟ್ ಇದೆ ಮೇಡಮ್. ಆದರೆ ಇವಾಗ ಗೌರ್ಮೆಂಟ್ ಇದ್ದಿದ್ದು ನಮ್ಮ ಸರ್ಕಾರಿ ಹಾಸ್ಪಿಟಲ್ದಲ್ಲಿ ಜನೌಷಧಿ ಬೇಡ, ಇದೊಂದು ಜಿಯೋ ಪಾಸ್ ಮಾಡಿದ್ದಾರೆ. ಅದೇ ಸರ್ಕಾರಿ ಹಾಸ್ಪಿಟಲ್ದಲ್ಲಿ ಒಂದು ಪ್ಯಾರಾಸಿಟಮಾಲ್ 500 ಟ್ಯಾಬ್ಲೆಟ್ ಇಲ್ಲ ಇವಾಗ. ಹೌದು, ಪರಿಸ್ಥಿತಿ ಹಂಗಿದೆ. ಹಾಂ, ಈಗ ನಾವು ಗುಂಡೂರಾವ್ ಹೇಳ್ತಾರೆ, ಎಲ್ಲ ಟ್ಯಾಬ್ಲೆಟ್ ನಾವು ಫ್ರೀ ಕೊಡ್ತಾ ಇದ್ದೀವಿ, ನೀವು ಯಾಕೆ ಬೇಕಂತ ಕೇಳ್ತಾರೆ. ಅದು ಸಾಧ್ಯ ಇಲ್ಲ. ಗ್ರೌಂಡ್ ಲೆವೆಲ್ ಅಲ್ಲಿ ಏನೇನಿದೆ? ಹೌದು ಮೇಡಮ್, ಅದು ನಾವೊಂದು ಟ್ಯಾಬ್ಲೆಟ್ ತೊಗೋಬೇಕಾದ್ರೆ ಅವ್ರು ಹೊರಗಿಂದ ಕಮಿಷನ್ ತೊಗೋತಾರೆ. ನಮ್ಮಲ್ಲಿ ಚೀಪ್ ರೇಟ್ ಕಮಿಷನ್ ಕೊಡಕ್ಕೆ ಬರೋಂಗಿಲ್ಲ, ಅದಕ್ಕಾಗಿ ಅವ್ರಿಗೆ ಆಗ್ತಾ ಇಲ್ಲ. ಈಗ ಆರಂಭದಲ್ಲಿ ನೀವು ಜನೌಷಧಿ ಕೇಂದ್ರ ಆರಂಭ ಮಾಡಿದಾಗ ಅಫ್ಕೋರ್ಸ್ ನಿಮ್ಮ ನಾಯಕರು ಸಪೋರ್ಟ್ ಮಾಡಿದ್ರು, ಸಾಹೇಬರು ಜನಸೇವೆ ಮಾಡಬೇಕು, ಆರೋಗ್ಯ ಸೇವೆ ಮಾಡು ಅಂತ ಹೇಳಿದ್ರು. ನೀವು ಒಂದು ಬ್ರಾಂಚ್ ಅಲ್ಲ 2 ಬ್ರಾಂಚ್ ಮಾಡ್ತೀರಿ. ಹೆಂಗದು ಉತ್ಸಾಹ, ಹೆಂಗ್ ಮಾಡ್ತಾ ಅದು? ಈಗ 2ನೇ ಬ್ರಾಂಚ್ ಇವಾಗಲೇ ಮಾಡಿದ್ದೀವಿ ಮೇಡಮ್, ರಾಯಬಾಗದಲ್ಲಿ ನಮ್ಮ ಫ್ರೆಂಡ್ ಇರ್ತಾರೆ. ಅದಕ್ಕೇನು ಕ್ರೈಟೀರಿಯಾ ಏನು, ಮಾನದಂಡ ಏನು? ಫಾರ್ಮಸಿ ಏನಾದರೂ ಮಾಡಿರ್ಬೇಕಾ? ಫಾರ್ಮಸಿ ಮಾಡಿರ್ಬೇಕು ಮೇಡಮ್, ಫಾರ್ಮಸಿ ಮಾಡಿರ್ಬೇಕು ಕಂಪಲ್ಸರಿ. ಒಂದು ಹೋಲ್ಸೇಲ್ ಇದೆ ನಮ್ಮದು, ಡಿಸ್ಟ್ರಿಬ್ಯೂಟರ್ ಇದೆ. ಅದು ನಾವು ಗೌರ್ಮೆಂಟ್ ಹಾಸ್ಪಿಟಲ್ಗೂ ಮತ್ತು ಯಾವ ಟೆಂಡರ್ ಇದ್ರೆ ಅಷ್ಟೇ ಕಳಿಸ್ತೀವಿ, ಹೊರಗಡೆ ಇಲ್ಲಿ ಕೊಡಲ್ಲ. ಇವತ್ತು ಔಷಧಿಗೆ ಸಂಬಂಧಪಟ್ಟಂತೆ ದೊಡ್ಡ ಮಾಫಿಯಾನೇ ಆಗ್ತಾ ಇದೆ, ಫುಲ್ ಇದೆ. ಹೌದು. ಈಗ ಜನೌಷಧ ಕೇಂದ್ರಗಳು ಈಗ 10 100 ಆಗಬೇಕು. ಇದಕ್ಕೆ ಸಪೋರ್ಟ್ ಇದೆಯಾ ಕರ್ನಾಟಕದಲ್ಲಿ? ಜನರ ಸಪೋರ್ಟ್ ಇದೆ, ಜನರ ಸಪೋರ್ಟ್ ಇದೆ. ಆದರೆ ಈಗ ಕಾಂಗ್ರೆಸ್ ಹೋಗ್ಮಾಡೋದಿಲ್ಲ, ನಮ್ಮ ಜನೌಷಧಿ ಬೇಡ ಅಂತ ಹೇಳ್ತಾರೆ ಮೇಡಮ್. ಎಷ್ಟರ ಮಟ್ಟಿಗೆ ಹೊಡೆತ ಬಿಡ್ತು ಈ ಒಂದು ಷರತ್ತು ನಿಯಮ ತಂದಿದ್ದು? ಈಗ ನಾವು ಅಂಗಡಿ ಸಡನ್ ಆಗಿ ಬಂದ್ ಮಾಡಿದ್ರೆ ಜನಸಾಮಾನ್ಯರಿಗೆ ತೊಂದರೆ ಆಗುತ್ತೆ, ನಮಗೇನಾಗಲ್ಲ, ಗೌರ್ಮೆಂಟ್ಗೂ ಏನಾಗಲ್ಲ. ಏನಂತಾರೆ ಈ ಥರ ನಿಯಮಗಳು ಬಂದಾಗ ಜನಸಾಮಾನ್ಯರು?
ನಾವು ಇರ್ತೀವ್ರಿ ನೀವು ಬಂದ್ ಮಾಡಬೇಡಿ ಅಂತ ಹೇಳ್ತಾರೆ ಮೇಡಮ್. ಹೌದಾ? ಅದು ವಿಡಿಯೋ ಎಲ್ಲ ಇದೆ, ನಮ್ಮ ಹತ್ತಿರ ಇದೆ. ಸ್ಟ್ರೈಕ್ಗಳು ಆಗಿದ್ದಾವೆ. ಇದೊಂದು ಸೇವೆ ಅಲ್ವಾ, ಇದಕ್ಕೆ ಸಪೋರ್ಟ್ ಮಾಡ್ಬೋದು. ಸೇವೆ ಮೇಡಮ್, ಇದು ಲಾಭ ಏನಿಲ್ಲ, ಸೇವೆ ಅದು. ಹ್ಮ್ ಹ್ಮ್ ಒಬ್ಬೊಂದು ಹೊಟ್ಟೆ ತುಂಬುತ್ತೆ ಅಷ್ಟೇ, ಮತ್ತೇನಲ್ಲ. ಒಂದೊಂದು ಈ 3 ಜನ ನಮ್ಮ ಅಂಗಡಿಯಲ್ಲಿ ದುಡಿತಾರಲ್ಲ, ಅವ್ರ ಪಾಪ ಅವ್ರಿಗೆ ಪೇಮೆಂಟ್ ಆಗುತ್ತೆ ಅಷ್ಟೇ, ಮತ್ತೇನಿಲ್ಲ. ಅದನ್ನ ನೀವೇ ನಿಭಾಯಿಸ್ಬೇಕಾಗತ್ತಾ? ಎಲ್ಲ ನಾವೇ ಕೊಡ್ತೀವಿ ಮೇಡಮ್. ಓಕೆ ಓಕೆ. ಅಲ್ಲಿ ಕೆಲಸ ಮಾಡೋರು ಕೂಡ ಫಾರ್ಮಸಿ ಓದ್ಕೊಂಡು ಬಂದಿರ್ಬೇಕಾ? ಯಾವ ತರ ಅವ್ರಿಗೆ ಟ್ರೈನಿಂಗ್ ಏನಾದ್ರು ನಾವು ಕೊಡ್ತಾರೆ? ಟ್ರೈನಿಂಗ್ ಕೊಟ್ಟಿರ್ತೀವಿ ಮೇಡಮ್. ಫಾರ್ಮಸಿ ಇದ್ದು ನಡೀತಿ, ಎಲ್ಕು ನಡೀತಿ. ಮುಂದಿನ ದಿನಗಳಲ್ಲಿ ಇದನ್ನ ಇನ್ನೂ ಬ್ರಾಂಚಸ್ ಏನಾದ್ರು ಜಾಸ್ತಿ ಮಾಡಬೇಕು ಅಂತಿದೆಯಾ? ಈಗ ಮಾಡ್ಬೇಕಾಗಿದೆ, ಗೌರ್ಮೆಂಟ್ ಈ ಥರ ಮಾಡ್ತಾ ಇದ್ದಲ್ಲ, ಅದಕ್ಕೆ ಸುಮ್ಮಕಿದ್ವಿ. ಓಕೆ ಓಕೆ. ಅಂದ್ರೆ ಕೆಲವೊಂದು ಮಾನದಂಡಗಳಿರ್ತಾವಲ್ಲ, ಈಗ ಒಂದು ಫಾರ್ಮಸಿಯಿಂದ ಜನೌಷಧಿ ಕೇಂದ್ರಕ್ಕೆ ಇನ್ನೊಂದು ಫಾರ್ಮಸಿಗೆ 5 ಕಿಲೋಮೀಟರ್ 10 ಕಿಲೋಮೀಟರ್ ಈ ಥರ ಡಿಸ್ಟೆನ್ಸ್ ಇರಬೇಕು. ಇದೆಯಲ್ಲ ಮೇಡಮ್, ಆ ಥರದ್ದೆಲ್ಲ ಹೆಂಗೆ ಅದು ನಿಯಮಗಳನ್ನು ತಿಳಿಸ್ಬೋದಾ? ನೇಮ್ ಇದೆ ಮೇಡಮ್. ನಮ್ಮಲ್ಲಿ ಇರೋದು 2 ಅಥಣಿ ತಾಲೂಕದಲ್ಲಿ, ನಂದಿರೋದು ಸರ್ಕಾರಿ ಹಾಸ್ಪಿಟಲ್ದಲ್ಲಿ. ನಾನು ಬಿಟ್ಟು 3 ಕಿಲೋಮೀಟರ್ಸ್ ಒಂದಿದೆ, ಕುಂಬಾರ್ ಅಂತ ಅವ್ರದ್ದಿದೆ. ಅದಕ್ಕೂ ಡಿಸ್ಟೆನ್ಸ್ ಬರೋಬರಿದೆ. ಇಷ್ಟೇ ರೂಮ್ ಇರ್ಬೇಕಂತ ಎಲ್ಲ ಇರುತ್ತೆ. ಮೊದಲು ನನಗೆ 17-18 ಮಾಡಿದಾಗ ಒಂದು ಸಣ್ಣ ಚಿಕ್ಕದ ಕೊನೆ ಕೊಟ್ಟಿದ್ರಿ ಮೇಡಮ್. ಕೊಟ್ಟದಾಗ ನಮ್ಮ ಡ್ರಗ್ ಇನ್ಸ್ಪೆಕ್ಟರ್ ಇದು ಇಲ್ಲ, ನಿಂದು ಕೊಂಡಂಗಿಲ್ಲ, ಬೇಡ, ನೀನು ಸೈಡಿನ ಒಂದು ಗಾಡಿ ಕಟ್ಟುವ ಅಂತ ಹೇಳ್ತಾ ಇದ್ದೆ. ನಾವಾಗ ನಮ್ಮ ಸಾವುಕಾರಿಗೆ ಹೇಳ್ತಾ ಇದ್ದೆ, ನಾ ಸೌದಿಜಿ ಅವರಿಗೆ, ಸಾಕೋರ್ ಇದು ಸುಮ್ಮ ಕಿರಿಕಿರಿ ಆಗತ್ತೈತಿ, ನಾವು ಅಲ್ಲಿ ಬೇಡ ಸಾಕೋರ್ ನಂಗೆ ಇದು ಅಲ್ಲಿ ತಂದೆ, ಏನಾಗಲ್ಲ ಅಂತಂದ್ರೆ. ಮತ್ತು ನಾವು ಡ್ರಗ್ ಇನ್ಸ್ಪೆಕ್ಟರ್ ಅವರು ಇಲ್ಲ, ನಿಂದು ಇದು ಇಟ್ಟು ಬಾ ಇಟ್ಟು ಬೇಕಲ್ಲ, ಅದು ಆಗ್ತಾ ಇಲ್ಲ ಅಂತಂದ್ರು. ಮತ್ತು ಒಂದರ ನೈಟಲ್ಲಿ ಪರ್ಮಿಷನ್ ತೊಗೊಂಡು ನಮ್ಮ ಸೌಜಿಜಿಯವರ ಅವ್ರು ಆಗಳು ಕೊಟ್ಟು ಕಳಿಸಿ, ದೊಡ್ಡದು ಎಟ್ಟು ಬೇಕಾದ ಕಳಿಸ್ಕೊಟ್ರಿ, ಅವರ ಕಳಿಸ್ಕೊಟ್ರಿ. ಖಂಡಿತ. ನಿಮ್ಮ ಈ ಜನಸೇವೆಗೆ ನಿಮ್ಮ ನಾಯಕರ ಸಪೋರ್ಟ್ ಹೆಂಗಿದೆ? ಅವರ ರಾಜಕೀಯ ಜೀವನದಲ್ಲಿ ನಿಮ್ಮ ಸಪೋರ್ಟ್ ಹೆಂಗಿದೆ ಮೇಡಮ್? ಅವರಿಂದ ನಾವು ಹಂಗಂತೀರಿ? ಅವ್ರಿಲ್ಲ ಏನಿಲ್ಲ. ಅವರ ಮತ್ತೊಂದು ನಮ್ಮ ತಾಲೂಕದಲ್ಲಿ ಮತ್ತು ನಮ್ಮ ಜಿಲ್ಲಾದಾಗ ಮತ್ತೊಂದು ತಾಲೂಕು ನೋಡಿ ಆ ಥರ ಏನು ಗುಂಡಾಗಿರಿಲ್ಲ, ಏನಿಲ್ಲ, ಹೆದ್ಸಂಗಿಲ್ಲ, ಏನಿಲ್ಲ. ಯಾರು ಓಟ್ ಹಾಕಿದವ್ರಿಗೂ ಹೆಲ್ಪ್ ಮಾಡ್ತಾರೆ, ಹಾಕೋದವ್ರಿಗೂ ಹೆಲ್ಪ್ ಮಾಡ್ತಾರೆ. ಅದು ಮೇನ್. ಯೂಶಲಿ ನಮ್ಮ ಮತ್ತು ರಗಡ ತಾಲೂಕು ಅದಾವಲ್ಲ, ಅಲ್ಲೆಲ್ಲ ಗುಂಡಾಗಿರಿ ಭಾಳ ಇದೆ. ಹೌದಾ? ಹೆದಸೋದು, ಬಡಿದು, ಸ್ಟೇಷನ್ಗೆ ಹಾಕೋದು, ಕರೆಂಟ್ ಕಟ್ ಮಾಡೋದು, KBಯಿಂದ ಹಿಡಿಸೋದು, ಆ ಥರ ನಮ್ಮ ಸೌಜಿಯವರು ಮಾಡಲ್ಲ. ಪೊಲೀಸ್ ಕೈಲಿ ಹಿಡಿಸೋದು ಅಂಥದ್ದೆಲ್ಲ ಮಾಡಲ್ಲ. ಅದಕ್ಕೆ ಅವರು ಯಾವ ಪಕ್ಷಕ್ಕೆ ನಿಂತರೂ ಜನ ಹೊಟ್ಟಾಕ್ತಾರೆ, ವ್ಯಕ್ತಿ ನೋಡ್ತಾರೆ. ವ್ಯಕ್ತಿ ನೋಡಿ ಹೊಟ್ಟಾಕ. ಅವರು ಕಾಂಗ್ರೆಸ್ ಬಿಟ್ಟು ಬೇರೆ ಪಕ್ಷ ನಿಂತರೂ ಹೊಟ್ಟಾಕ್ತಾರೆ, ಯಾವ ಬೇರೆ ಪಕ್ಷ ನಿಂತರೂ ಹೊಟ್ಟಾಕ್ತಾರೆ ಮೇಡಮ್. JDS ನಿಂತರೂ ಹೊಟ್ಟಾಕ್ತಾರೆ ಅಲ್ಲಿ ಜನ. ಅಥಣಿ ಯೂಶಲಿ ಚುನಾವಣೆ ಆಗಬೇಕಾದ್ರೆ ನಾಯಕರ ಕೈಗೆ ಸಿಗ್ತಾರೆ, ಓಟ್ ಬೇಕು ಅಂದಾಗ ಮನೆಗೆ ಬಾಗ್ಲಿಗೆ ಬರ್ತಾರೆ, ಆಮೇಲೆ ಕೈಗೆ ಸಿಗಂಗಿಲ್ಲ ಅಂತ. ನೀವು ನಿಮ್ಮ ನಾಯಕರೆಲ್ಲ ಹೆಂಗೆ? ಹಂಗೇನಿಲ್ಲ ಮೇಡಮ್. ಡೈಲಿ ಪ್ರತಿ ಹಳ್ಳಿ ಒಳಗೆ ನಮ್ಮಲ್ಲಿ 62 ಹಳ್ಳಿ ಇದೆ ಮೇಡಮ್. ನಮ್ಮಲ್ಲಿ ತಾಲೂಕದಲ್ಲಿ ಹೈಯೆಸ್ಟ್ ದೊಡ್ಡ ಮತಕ್ಷೇತ್ರ ನಮ್ಮದು. 62 ಹಳ್ಳಿ ಇರೋದು ವಿಧಾನಸಭಾ ಕ್ಷೇತ್ರ. ಪ್ರತಿ ಹಳ್ಳಿ ಒಳಗೆ ನಮ್ಮ ಲಕ್ಷ್ಮಣ ಸವದಿಯವರಿಗೆ 20-30 ಮಂದಿ ಹೆಸರು, ವಿತ್ ಮೊಬೈಲ್ ನಂಬರ್. ಹೌದಾ? ವಿತ್ ಮೊಬೈಲ್ ನಂಬರ್ ಹೆಸರು ತಗಟ್ಟು ಎಲ್ಲ ಬರ್ತಿದ್ದೇವೆ. ಖಂಡಿತ. ಇದ್ರ ಜೊತೆಗೆ ಆಯುಷ್ಮಾನ್ ಆರೋಗ್ಯ ರಕ್ಷಾ ಸಮಿತಿಯ ಸದಸ್ಯರು ಕೂಡ ಆಗಿದ್ದೀರಿ. ಸೊ ಹೆಂಗಿದೆ ಅಲ್ಲಿ ಸೇವೆ ನಿಮ್ದು? ನಾವು ಇದೆಲ್ಲ ವರ್ಕ್ ಮಾಡಿ, ನಾವೆಲ್ಲ ಕೋವಿಡ್ ಬಂದಾಗ, ಫ್ಲಡ್ ಬಂದಾಗ ನಾವು ಮೆಡಿಸಿನ್ ಫ್ರೀ ಕೊಟ್ಟಿದ್ದ ಸಾವುಕಾರ ನೋಡಿ ನನ್ನ ಆಯ್ಕೆ ಮಾಡಿ ನಾಮನಿರ್ದೇಶನ ಮಾಡಿದ್ದಾರೆ ಮೇಡಮ್. ಸೌದಿ ಯೋಜನೆ ಮಾಡಿದ್ದಾರೆ ನಾನು. ಜನಸಾಮಾನ್ಯರ ಸಮಸ್ಯೆಗೆ ಸ್ಪಂದಿಸೋದಕ್ಕೆ ಈ ಸಮಿತಿಗಳ ಮೂಲಕ ಸಾಧ್ಯ ಆಗುತ್ತೆ ಮೇಡಮ್. ಹೆಂಗ ನಿಮ್ಮನ್ನ ಸಂಪರ್ಕ ಮಾಡ್ತಾರೆ? ಕಷ್ಟ ಹೇಳ್ತಾರೆ ಮೇಡಮ್. ನಮ್ಮ ಶಾಪ್ದಲ್ಲಿ ಇದ್ದಾಗ ಮೇಡಮ್ ಡೈಲಿ ನಾ ಅದನ್ನ ಮಾಡೋದು. ಎಲ್ಲ ನಮ್ಮ ಹುಡುಗರು ಮಾಡ್ತಾ ಇರ್ತಾರೆ, ಎಲ್ಲ ಟ್ಯಾಬ್ಲೆಟ್ ಕುಡಿದು ಅಮೌಂಟ್ ತೊಗೊಳೋದು. ನಾವು ಹೋಗೋದು, ಅವ್ರು ಎಕ್ಸ್ರೇ ತೆಗ್ಸೋದು, ಬ್ಲಡ್ ಚೆಕ್ ಮಾಡಿಸೋದು. ಮತ್ತು ಅದು ಐಸ್ ಹಾಸ್ಪಿಟಲ್ ಅದು ಮಸಾಜ್ ಮಾಡ್ತಾರಲ್ಲ, ಲಕ್ಕೋ ಹಿಡಿದಿರ್ತೈತಿ, ಅವ್ರಿಗೆಲ್ಲ ನಾನೇ ಮಾಡ್ಸ್ಕೊಂಡ್ಬರ್ತೀನಿ ಹೋಗಿ. ಹೌದಾ? ಫ್ರೀಯಲ್ಲಿ ಮೇಡಮ್. ₹1 ಕಮಿಷನ್ ಸಿಗುತ್ತೆ. ಹೌದಾ? ಅಂದ್ರೆ ಇದಕ್ಕೆಲ್ಲ ಒಂದು ಪ್ರೇರಣೆ ಅಂತ ಇರಬೇಕಲ್ಲ. ಹೌದು, ನಿಮ್ಮ ನಾಯಕರು ಹಾಕೊಟ್ಟ ದಾರಿ ಅದನ್ನ ನೀವು ಫಾಲೋ ಮಾಡ್ತಿದ್ದೀರಿ. ನಿಮ್ಮ ತಂದೆ ತಾಯಿ, ನಿಮ್ಮ ಕುಟುಂಬ ಅವರೆಲ್ಲ ಯಾವ ಥರ, ಅಂದರೆ ಈ ಸೇವಾ ಮನೋಭಾವ ಅನ್ನೋದು ಇದೆಯಾ ನಿಮ್ಮ ಕುಟುಂಬದಲ್ಲಿ? ಯಾವ ಥರ ಅಂತ? ಫಸ್ಟ್ ನಮ್ಮ ಪಪ್ಪ ಟೀಚರ್ ಮೇಡಮ್. ಟೀಚರ್? ಹೈಸ್ಕೂಲ್ ಹೆಡ್ ಮಾಸ್ತರ್. ನಮ್ಮ ಪಪ್ಪ ಹೈಸ್ಕೂಲ್ ಹೆಡ್ ಮಾಸ್ತರ್. ನಮ್ಮ ಅಜ್ಜಿನೂ ಟೀಚರ್. ನಮ್ಮ ಇಡೀ ಫ್ಯಾಮಿಲಿ ಎಲ್ಲ ಟೀಚರ್ ಮೇಡಮ್.
ನಮ್ಮ ಮಮ್ಮಿ ನನ್ನ ಬಿಟ್ಟರೆ ಎಲ್ಲ ಟೀಚರ್. ಹಾ 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 ನಮ್ಮ ಮಿಸ್ಸಸ್ದು ಫುಲ್ ಸಪೋರ್ಟ್ ಮೇಡಮ್ ಇದಕ್ಕೆ. ಹಾ 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 ನಾ ಎಲ್ಲೇ ಒಂದು ಏನ್ರಿ ಒಂದು ಫ್ಲಡ್ ಬಂದಾಗ ನಾವು ಹೊರಗಡೆ ಹೋಗ್ಬೇಕಂದ್ರೆ ಅವಳೇ ಎಲ್ಲ ಸಪೋರ್ಟ್ ಮಾಡ್ತಾಳೆ. ಪೂಜೆ ಅಂತ ಹೋಗ್ರಿ ಅಕ್ಕೇ ಟ್ಯಾಬ್ಲೆಟ್ ತೆಗೆದು ಕೊಡ್ತಾಳೆ ನಂಗೆ, ಫ್ರೀ ಕೊಡಿ ಹೋಗ್ರಿ ಅಂತ. ಹೌದಾ? ಯೂಶಲಿ ಏನಾಗುತ್ತೆ ಅಂದರೆ ನಾವು ನಮ್ಮದು ಅಂತ ಸೆಟ್ಲ್ ಆಗಿದ್ದೀವಿ ಸಾಕು, ಇನ್ನೆಷ್ಟು ಅಂತ ಮಾಡ್ತೀರಾ, ಬೇಡ ನಮ್ದಷ್ಟೇ ನೋಡ್ಕೊಳ್ಳೋಣ, ಈ ಥರದ ಕೆಲವೊಂದು ಮಾತುಗಳು ಬರೋದಿಲ್ವಾ? ಬಂದಿರ್ತವೆ ಕರೆ ಅದನ್ನ. ಹಾಂ 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 ಮುಂದಿನ ಗುರಿ ಏನು ಇಟ್ಕೊಂಡಿದ್ದೀರಾ ನೀವು? ಮುಂದಿನ ಹಿಂಗೆ ಸಮಾಜ ಸೇವಕ ಮಾಡ್ಕೊತ ಹೋಗೋದು ಮೇಡಮ್. ನಮ್ಮ ಸೌದಿ ಅವರು ಒಮ್ಮೆ ಚೀಫ್ ಮಿನಿಸ್ಟರ್ ಆಗ್ಬೇಕಂತ ನಮ್ಮ ಆಸೆ ಇದೆ. ಅವ್ರಿಗೋಸ್ಕರ ಹೋರಾಟ ಅವ್ರಿಗೋಸ್ಕರ ಏನು ಬೇಕಾದ್ರು ಮಾಡ್ತೀವಿ. ರಾಜಕೀಯದಲ್ಲೂ ನೀವು ಸಕ್ರಿಯವಾಗಿದ್ದೀರಲ್ಲ, ಹೆಂಗೆ ನಡೀತಿದೆ ಕೆಲಸ ಕಾರ್ಯಗಳು? ಎಲ್ಲ ಚೆನ್ನಾಗಿದೆ. ಮೊದಲು ನಮ್ಗೆ ಸೌದಿಜಿ ಅವ್ರ ಮಗನ ಫುಲ್ ಸಪೋರ್ಟ್ ಮೇಡಮ್, ಚಲಾನಂದ್ ಸೌದಿ ಅಂತ, ಅವ್ರ ಫುಲ್ ಸಪೋರ್ಟ್. ನಮ್ದು ಆಸೆ ಇದೆ ಲಾಸ್ಟ್, ನಮ್ಮ ಲಕ್ಷ್ಮಣ್ ಸೌದಿಜಿ ಅವರು ಒಮ್ಮೆ ಸೇಮ್ ಆಗಿ ನೋಡ್ಬೇಕಂತ ಆಸೆ ನಮ್ಗೆ. ಅದೊಂದು ಆಸೆ ಇದೆ. ಓಕೆ, ಅಲ್ಲಿವರೆಗೂ ಅವ್ರ ಜೊತೆ ನಿಮ್ಮ ಹೋರಾಟ ನಡೆಯುತ್ತೆ. ರೈಟ್. ಏನು ಆರೋಗ್ಯ ಅಂದಾಗ ಜನಸಾಮಾನ್ಯರು ಬಹಳಷ್ಟು ಸಮಸ್ಯೆಗಳಿಗೆ ಒಳಗಾಗ್ತಾ ಇದ್ದಾರೆ. ಏನು ಕಾರಣ ಅಂತ ಅನ್ಸುತ್ತೆ? ಈ ದಿನಗಳಲ್ಲಿ ಸ್ವಲ್ಪ ಹೆಚ್ಚಾಗಿದೆ ಅಂತ ಅನಿಸ್ತಾ ಇದೆ. ನೋಡಿ, ಕೋವಿಡ್ ಆದಾಗ ನಾವು ನಮ್ಮ ಸೌದಿಜಿ ಅವರು ಒಂದು ಪಾಪ ಅವ್ರಿಗೆ ತಿನ್ನಕ್ಕೆ ಊಟ ಎಲ್ಲ ಆಗಿತ್ತು ಜನಗೆಲ್ಲ. ನಮ್ಮ ಕ್ಷೇತ್ರದಲ್ಲಿ ಒಂದು ಕಿಟ್ ರೆಡಿ ಮಾಡಿದ್ರಿ ಮೇಡಮ್. ಒಂದು ಕಿಟ್ಟದಲ್ಲಿ ಎಲ್ಲ ಥರ ಇತ್ತು, ಅಕ್ಕಿ ಗೋಧಿ ಎಲ್ಲ ಥರ ಇತ್ತು. ಆ ಕಿಟ್ ಕೊಡಬೇಕಾದ್ರೆ ನಾವು ಪ್ರತಿ ಹಳ್ಳಿಗೆ ಒಂದು ಕುಟುಂಬಕ್ಕೆ ಒಂದು ಕಿಟ್ ಕೊಡ್ತಾ ಇದ್ವಿ. ಒಂದು ಕಿಟ್ಗೆ 10,000 ರೂಪಾಯಿ ಮೇಡಮ್. ಒಂದು ಕಿಟ್ಟಿಗೆ 10,000 ರೂಪಾಯಿ ನಮ್ಮ ಸೌದಿಯವ್ರು ಕೊಟ್ಟಿದ್ದ. ರೇಷನ್ ಕಾರ್ಡ್ ನೋಡಿ ಎಲ್ಲ ಪ್ರತಿ ರೇಷನ್ ಕಾರ್ಡ್ ಇಲ್ಲಂದ್ರೂ ಕೊಟ್ಟಿದ್ದಾರೆ ಸರ್ಕಾರ. ಆ ಟೈಮ್ದಾಗ ನಾವು ಕುಡ್ಕೊತ ಹೋದಾಗ ನಮಗೂ ಕೋವಿಡ್ ಆಯ್ತು ಮೇಡಮ್. ಅದು ರೆಮ್ಡಿಸಿವಿರ್ ಇಂಜೆಕ್ಷನ್ ಮಾಡಿಸ್ಕೊನಿಲ್ಲ, ಅದು ಇವಾಗ ಸೈಡ್ ಎಫೆಕ್ಟ್ ಆಗಿದೆ ನನಗೆ. ಹೌದಾ? ಹಾಂ, ಇವು 2 ಬೋನ್ಸು ರಿಪ್ಲೇಸ್ಮೆಂಟ್ ಹೇಳ್ತಾ ಇದ್ದಾರೆ. ಬೋನ್ ರಿಪ್ಲೇಸ್? ಬೋನ್ ಇಷ್ಟು ಹಿಂಗಾಗುತ್ತೆ, ಹಿಂಗೆಲ್ಲ. ಓಕೆ ಓಕೆ. ಹಾಂ, 28 ಲಕ್ಷ ಮೇಡಮ್ ಖರ್ಚು. ಅದೇ ಮಾನ್ಯ ನಮ್ಮದು ಪಂಚಕಲ್ಯಾಣ ಇತ್ತು ಇಲ್ಲಿ ಮಹೇಶ್ವರಿಯಲ್ಲಿ, ನಮ್ಮ ಸೌದಿಜಿ ಅವ್ರ ಗಾಡಿಯಲ್ಲಿ ಹೋಗಿದ್ದೇನೆ ಮೇಡಮ್. ನಿಂದು ಏನಾಯ್ತು ಹೆಲ್ತ್ ಹಂಗೆಲ್ಲ ಕೇರು ಇಲ್ಲ ಸರ್ಕಾರ 28 ಲಕ್ಷ ರೂಪಾಯಿ ಹೇಳತ್ತಾರು, ಅಮೌಂಟ್ ಸಹಜ ಮಾಡತ್ತೀನಿ. ಇಲ್ಲ ನಾ ಅರ್ಧ ಕೊಡ್ತೀನಿ, 10 ಲಕ್ಷ ರೂಪಾಯಿ ಕೊಡ್ತೀನಿ, ನೀ ಹೋಗಿ ಮಾಡಿಸ್ಕೊ, ನೀ ಅರ್ಧ ಹಾಕು, ಬಂದ ಮ್ಯಾಗ ಅಂತ ಇನ್ನು ಉಳ್ಕಿದ್ದ ಅಮೌಂಟ್ ನೀ ಹಾಕಿರ್ತಿಲ್ಲ ಸೇಮ್ ಫಂಡ್ದಾಗ ಮಾಡಿಕೊಡ್ತೀನಿ. ಇಂಥವ್ರು ಮೇಡಮ್ ನಮ್ಮ ಸೌದಿಜಿ ಅವರು. ಹಿಂಗೆ ನಾವು ಒಬ್ಬಗಲ್ಲ, ಹಿಂಗೆಲ್ಲರೂ ಹಿಂಗೆ ಹೆಲ್ಪ್ ಮಾಡ್ತಾರೆ. ಹೌದು, ಕೋವಿಡ್ ಸಮಯದಲ್ಲಿ ಸಿಕ್ಕಾಪಟ್ಟೆ ಸಮಸ್ಯೆ ಆಯಿತು. ಆಗ ನಿಮ್ಮ ಜನಸೇವೆ ಯಾವ ಥರ ಇತ್ತು? ಬಸ್ ಸ್ಟ್ಯಾಂಡ್ಗೆ ಹೋಗಿ ಮಾಸ್ಕ್ ಕೊಟ್ಟಿದ್ದೀವಿ, ಸ್ಯಾನಿಟೈಸರ್ ಕೊಟ್ಟಿದ್ದೀವಿ, ಟ್ಯಾಬ್ಲೆಟ್ ಕೊಟ್ಟಿದ್ದೀವಿ, ಕಿಟ್ ಕೊಟ್ಟಿದ್ದೀವಿ, ವಿತ್ ಕೋರ್ಟ್ನ ಜಡ್ಜಿ SP ಎಲ್ಲ ಕೊಟ್ಟಿದ್ದೀವಿ ಮೇಡಮ್. ಎಲ್ಲ ಪ್ರೂಫ್ ಇದೆ, TV ಬಂದಿದೆ, ಪೇಪರಲ್ಲೂ ಬಂದಿದೆ ಮೇಡಮ್. ಅದು ಮಾಡಿದ್ದನ್ನ ಉಳಿದಿದ್ದು ಮೇಡಮ್. ಆ ಸೇವೆ ನಿಮ್ಮನ್ನು ಕಾಪಾಡಿದ್ದು ಮೇಡಮ್. ನಮ್ಮ ಮನೆಯಲ್ಲಿ ಎಲ್ಲರಿಗೂ ಕೋವಿಡ್ ಆಯ್ತು ಮೇಡಮ್ ನನ್ನಿಂದ. ಅಯ್ಯೋ. ಹಿಂಗೆ ಎಲ್ಲರಿಗೂ ಮಾಸ್ಕ ಸ್ಯಾನಿಟೈಸರ್ ಕೊಡ್ಕೊತ ಹೋಗಿದ್ವಿ. ಅವರಿಂದ ನನಗೆ ಬಂತು, ನನ್ನಿಂದ ಮನೆಯಲ್ಲಿ ಎಲ್ಲರಿಗೂ ಬಂತು ಮೇಡಮ್. ನನ್ನ ಮಿಸ್ಸಸ್ ಪ್ರೆಗ್ನೆಂಟ್ ಇದ್ರು, ಫುಲ್ ಸೀರಿಯಸ್. ಅದೇನು ನಾವು ಮೆಡಿಸಿನ್ ಫ್ರೀ ಕೊಟ್ಟಿದ್ದಕ್ಕೂ ನಮ್ಮ ಮಿಸ್ಸಸ್ ಉಳಿದಿದ್ದು. ತಾಯಿ ಮಗು ಆಮೇಲೆ ಆರಾಮಾಗಿ ಎಲ್ಲ ಆರಾಮದ. ಈಗ 2 ಗಂಡು ಮಗು. ಹೌದಾ? ಅವಳಿ ಜವಳಿ ಅದು? ಇಲ್ಲ, ಇವಾಗ ಅವನು 3.5 ವರ್ಷ, ಇವಾಗ 1.5 ವರ್ಷ. ಕೋವಿಡ್ ಸಮಯದಲ್ಲಿ ಹೌದು, ನಿಮ್ಮ ನಾಯಕರ ಜೊತೆಗೆ ಸಮಾಜ ಸೇವೆಯನ್ನು ಮಾಡಿದ್ದು, ಜನೌಷಧಿ ಕೇಂದ್ರದ ಮೂಲಕ ನೀವು ಜನರನ್ನ ಹೆಂಗೆ ತಲುಪಿದ್ರಿ ಅಂತ. ಯಾಕಂದ್ರೆ ಅವಾಗ ಹೊರಗಡೆ ಬರಕ್ಕೆ ಭಯ, ಒಂದು ಮೆಡಿಸಿನ್ ತಗೋಬೇಕು ಅಂದ್ರೂ ಕಷ್ಟ, ಈ ಥರ ಸಿಚುವೇಶನ್ ಇತ್ತು. ಮತ್ತು ಜನಕ್ಕೆ ಜಾಗೃತಿ ಮೂಡಿಸ್ಬೇಕು ಅಂದ್ರೆ ವಿಪರೀತ ಜ್ವರನೂ ಬರ್ತಿರ್ಲಿಲ್ಲ, ಕಡಿಮೆ ಅನ್ನೋ ಜ್ವರನೂ ಅಲ್ಲ, ಆ ಥರ ಸಿಚುವೇಶನ್ ಇತ್ತಲ್ಲ. ನಮ್ಮದು ಕಾಲ್ ಮಾಡ್ತಾ ಇದ್ರು ಮೇಡಮ್, ಈ ಥರ ಔಷಧಿ ಬೇಕಂತ. ನಮ್ಮ ಹುಡುಗರು 2 ಹುಡುಗರು ಇದ್ರು, ಮನೆಗೆ ಹೋಗಿ ಕೊಟ್ಟು ಬರ್ತಿದ್ರು ಮೇಡಮ್. ಹೌದಾ? ಮತ್ತು ನಾವು ಕಿಟ್ ಕೊಡಕ್ಕೆ ಹೋಗ್ತಿದ್ದಿಲ್ಲ. ಸೌದಿಜಿ ಅವರು ಕಿಟ್ ಮಾಡಿದ್ರಲ್ಲ, ಒಂದು ರೇಷನ್ ಕಿಟ್ ದೊಡ್ಡದು 10,000 ರೂಪಾಯಿ ರೇಷನ್ ಕಿಟ್ ಕೊಡ್ತಾ ಇದ್ರಲ್ಲ, ಅವಾಗ ಹೋಗ್ಬೇಕಾದ್ರೆ ನಾವು ವಿತ್ BP, ಶುಗರ್, ಹಾರ್ಟ್ ಎಲ್ಲ ವಿಟಮಿನ್ ಎಲ್ಲ ಟ್ಯಾಬ್ಲೆಟ್ ತಂದು ಹೋಗ್ತಾ ಇದ್ವಿ ಮೇಡಮ್. ವಿಟಮಿನ್ C ಎಲ್ಲ ತೊಗೊಂಡು ಕೊಡ್ತಾ ಇದ್ವಿ. ಜನರ ರೆಸ್ಪಾನ್ಸ್ ಹೆಂಗಿತ್ತು ಆ ಟೈಮಲ್ಲಿ? ಯಾಕೆಂದ್ರೆ ಅದೇ ಮೇಡಮ್, ನಮ್ಮ ಜನಕ್ಕೆ ಭಯ, ವಿಶ್ವದಲ್ಲೇ ಎಲ್ಲರೂ ಭಯ ಪಡೋದು, ಇವ್ರು ಯಾರೋ ನಮ್ಮ ಸೇವೆ ಮಾಡಕ್ ಬಂದಿದಾರಲ್ಲಪ್ಪ ಅನ್ನೋ ಭಾವನೆಗಳು ಜನರಲ್ಲಿ ಬಂದಿರಲ್ವಾ? ಏನಂತಿದ್ರು ಅವಾಗೆಲ್ಲ? ಅದೇ ಆಶೀರ್ವಾದ ಮೇಡಮ್ ನಾವು ಉಳಿದಿದ್ದು. ಅವ್ರ ಆಶೀರ್ವಾದ ಮಾಡಿದ್ದ ಉಳಿದಿದ್ದು, ಅದೇ ಆಶೀರ್ವಾದ ನಮ್ಮ ಸಾವುಕಾರ ನೆಕ್ಸ್ಟ್ ಮತ್ತೆ MLA ಆಗಿದ್ದು ಕಾಂಗ್ರೆಸ್ನಿಂದ. ಹೌದು ಹೌದು. ನಿಮ್ಮ ಆರೋಗ್ಯದಲ್ಲಿ ಈ ಥರ ವ್ಯತ್ಯಯ ಯಾವಾಗಿಂದ ಆಗಿದೆ? ಅಂದ್ರೆ ಯಾವಾಗ ತೋರಿಸ್ಕೊಂಡ್ರಿ, ಯಾವಾಗ ಪ್ರಾಬ್ಲಮ್? 2 years ಆಯ್ತು ಮೇಡಮ್.
ರೆಕ್ಟಿಫೈ ಮಾಡಿ 2 years ಆಯ್ತು. ಅಂದ್ರೆ ಇಷ್ಟು ಟೈಮ್ ಒಳಗೆ ಆಪರೇಷನ್ ಮಾಡ್ಬೇಕಂತ ಏನಾದ್ರು ಹೇಳಿ? ಇವಾಗಿತ್ತು ಮಾಡ್ಕೋಬೇಕಂತಿದ್ದೆ. ಇದು ಇವಾಗ ಗೌರ್ಮೆಂಟ್ ಒಂದು ಜೀವ ಮಾಡಿತ್ತಲ್ಲ, ನಿಮ್ಮ ಶಾಪನ್ನು ತೆರವುಗೊಳಿಸಿ ಅಂತ. ಹೌದೌದು. ಅವಾಗ ಇತ್ತು ಅನ್ನೋದು ಆಪರೇಷನ್. ಅದ್ರ ಸಂಬಂಧ ಇಲ್ಲಿ ಕೋರ್ಟಿಗೆ ಅಲ್ಲಿ ಹೋಗ್ಬೇಕಂತಂದ ಮುಂದೆ ಹಾಕಿದ್ವಿ 1-2 ತಿಂಗಳಷ್ಟೇ. ಇಲ್ಲಾಂದ್ರೆ ಇವಾಗ ಆಪ್ಷನ್ ಹಾಕಿತ್ತು, ನಾ ಇಲ್ಲಿ ಬರ್ತಾ ಇದ್ದಿದ್ದಲ್ಲ. ಗ್ಯಾರಂಟಿ ಕೊಡ್ತಾರಾ ಅಂದ್ರೆ ಲೈಫ್ ಟೈಮ್ ಏನು ತೊಂದರೆ ಆಗಲ್ಲ ಅಂತ ಹೇಳಿ? 10 years ಹೇಳಿದಾರೆ ಮೇಡಮ್. ಹೌದಾ? ಮತ್ತೆ 10 years ಆದ್ಮೇಲೆ ಮತ್ತೆ ರಿಪ್ಲೇಸ್ಮೆಂಟ್ ಮಾಡೋದು. ಹೌದಾ? ಏನ್ ಏನಾದ್ರು ಪ್ಲೇಟ್ ಗಿಟ್ ಹಾಕ್ತಾರಾ ಹೆಂಗೆ? ಸ್ಟೀಲ್ ಇದನ್ನ ಹಾಕ್ತಾರೆ. ಸ್ಟೀಲ್ ಪ್ಲೇಟ್ ಹಾಕ್ತಾರೆ. ಓಕೆ. ಅದು ಸ್ಟೆರಾಯ್ಡ್ ಡ್ರಗ್ ಮೇಡಮ್. ಅದು ರೆಮ್ಡಿಸಿವಿರ್ ಮತ್ತು ವ್ಯಾಕ್ಸಿನು. ಅದು ತೊಗೊಂಡ್ಮ್ಯಾಗ ಲಿಕ್ವಿಡ್ ಇರುತ್ತಲ್ಲ, ಲಿಕ್ವಿಡ್ ಖಾಲಿಯಾಗಿ ಅದು ಹಿಂಗೆ ತಿಕ್ಕಿ ಬೋನ್ಸ್ ಫೇಲ್ ಆಗಿದೆ. ಓಕೆ ಓಕೆ ಓಕೆ. ಬಹುತೇಕ ಜನ ಈ ತರ ಇವಾಗ ತಗೊಂಡಾಗೆಲ್ಲ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ, ಮತ್ತು ಅವ್ರು ಒಬ್ರಿಗೆ ಬೋನ್ಸು ಪ್ರಾಬ್ಲಮ್ ಆಗ್ತಾಯಿದೆ, ಶುಗರ್ ಬಂದಿದೆ, ಎಲ್ಲನೂ ಆಗ್ತಾ ಇದೆ. ಈ ಶುಗರ್ ಜಾಸ್ತಿ ಈಗ ಸಣ್ಣ ನಮ್ಮ ವಯಸ್ಸಿನ ನನಗೂ ಶುಗರ್ ಬಂದಿದೆ ಮೇಡಮ್. ವ್ಯಾಕ್ಸಿನ್ ಹಾಕೊಂಡ್ಮೇಲೆ. ಅದಕ್ಕೂ ಮುಂಚಿದ್ದಿಲ್ಲ? ಇಲ್ಲ, ಏನು ಬರ್ತೇ ಇಲ್ಲ. ವ್ಯಾಕ್ಸಿನಿಂದ ಎಲ್ಲನೂ ಬಂದಿದೆ, ಡಾಕ್ಟರ್ಸ್ ಹೇಳ್ತಾರೆ. ಓಕೆ. ಈಗಿನ ದಿನಗಳಲ್ಲಿ, ಸ್ವಲ್ಪ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಆರೋಗ್ಯ ಸಮಸ್ಯೆ ಹೆಚ್ಚಾಗ್ತಿದೆ ಅಂದ್ರೆ ಇದು ಕಾರಣ ಅಂತ ಅನ್ಸುತ್ತಾ? ಮೇಡಮ್, ಕೋವಿಡೇ ಕಾರಣ, ವ್ಯಾಕ್ಸಿನ್ ಕಾರಣ. ಅವಾಗ ನಾವು ಬದುಕಬೇಕಂತ ಹಾಕ್ಸ್ಕೊಂಡಿದ್ವಿ, ಅದು ಚೆನ್ನಾಗಿತ್ತು. ಇವಾಗ ಮತ್ತೆ ಸೈಡ್ ಎಫೆಕ್ಟ್ ಆಗ್ತಾ ಇದೆ, ಏನು ಮಾಡಕ್ಕೆ. ಇದಕ್ಕೇನಾದ್ರು ಆಲ್ಟರ್ನೇಟ್ ಇರಲ್ವಾ? ಏನೂ ಇಲ್ಲ ಮೇಡಮ್, ಟ್ಯಾಬ್ಲೆಟ್ ತಗೋಬೇಕು, ಇಲ್ಲಕ್ಕೆ ಏನು ಮಾಡ್ಕೊ. ಜೀವನ ಶೈಲಿಯಲ್ಲಿ ಮಾರ್ಪಾಡುಗಳನ್ನು ಮಾಡ್ಕೊಳ್ತಾರೆ, ಅಂದ್ರೆ ಆರೋಗ್ಯಕರವಾದಂತಹ ಊಟ ತಿಂಡಿ ಮಾಡುವಂಥದ್ದು, ಇದೆಲ್ಲ ಬದಲಾವಣೆ ತರಕ್ಕೆ ಸಾಧ್ಯ ಇಲ್ವಾ? ಹೌದಾ? ಈಗ ಆರಾಮಿಲ್ಲ ಅಂದ್ರೆ ಏನು ತಿಂದ್ರೆ ಏನೋ ಬೆಟ್ರ್ ಏನು ಏನು ಮಾಡಕ್ಕೆ. ಮುಂದಿನ ದಿನಗಳಲ್ಲಿ ಏನು ಪ್ಲಾನ್ಸ್ ಇಟ್ಕೊಂಡಿದ್ದೀರಿ? ಏನು ಪ್ಲಾನ್ ಅಂದ್ರೆ ಈ ಜನೌಷಧಿ ಕೇಂದ್ರಗಳನ್ನ ಜಾಸ್ತಿ ಮಾಡುವಂತ ನಿಟ್ಟಿನಲ್ಲಿ ಏನಾದರೂ ಪ್ಲಾನ್ಸ್ ಇದೆಯಾ? ಇವಾಗ ಇದೆ ಮೇಡಮ್. ಇನ್ನೊಂದು ನಮ್ಮ ಜಮಖಂಡಿಯಲ್ಲಿ ಒಂದು ಓಪನಿಂಗ್ ಮಾಡ್ಬೇಕಂತ ಮಾಡಿದ್ದೀನಿ. ಈಗ ಗೌರ್ಮೆಂಟ್ ಕರ್ನಾಟಕದಲ್ಲಿ ಕಾಂಗ್ರೆಸ್ ಇದೆ, ಈಗ ಸದ್ಯ ನೀವು ಕಾಂಗ್ರೆಸ್ ನಾಯಕರೇ ಏನೇ ಆದ್ರೂ ಕೂಡ. ಸೊ ಇಂಥ ನಿಯಮಗಳನ್ನ ತಂದಾಗ ನಿಮಗದು ಸ್ವಲ್ಪ ಕಷ್ಟ ಆಗುತ್ತೆ. ಸುಮ್ಮನೆ ನಮ್ಮ ಸಾವುಕಾರ ನೋಡಿ ಸುಮ್ಮನೆ ಅಷ್ಟೇ. ಹೌದಾ? ಏನು ಮಾಡಂಗಿಲ್ಲ, ಅಡಕತ್ರಲ್ಲಿ ಸಿಕ್ಕಾಕೊಂಡಿದ್ದೀರಿ. ಮೇಡಮ್, ಹತ್ತು ಇಲ್ಲ ಎತ್ತು ಇಲ್ಲ. ಹೇಳಲ್ವಾ ಇದನ್ನೆಲ್ಲ ಡಿಸ್ಕಸ್ ಮಾಡಲ್ವಾ? ಹೇಳಿದ್ದೀವಿ ಸಾಕು. ಇದನ್ನ ಹೋಗಿ ಅಲ್ಲಿ DCM ಸಾಹೇಬರಿಗೆ ಮತ್ತು ಗುಂಡೂರಾವ್ ಸರ್ಗೆ ಮಾತಾಡ್ತಂತ. ಕೋರ್ಟ್ಗೆ ಹೋಗುವಂತ ಪರಿಸ್ಥಿತಿ ಯಾಕೆ ಬಂತು? ಮತ್ತು ಈಗ ಗೌರ್ಮೆಂಟ್ ಜಿಯೋ ಪಾಸ್ ಮಾಡಿದ್ರಿ ಮೇಡಮ್, ತೆರವುಗೊಳಿಸಿ ಅಂತಂದ್ರೆ ನಾವು ಸ್ಟೇ ತರಬೇಕಲ್ಲ. ಸ್ಟೇ ಇಲ್ಲಂದ್ರೆ ನಾವು ಹೋಗ್ಬೇಕಾಗತ್ತೆ. ಜನಸಾಮಾನ್ಯರ ಸಪೋರ್ಟ್ ನಿಮ್ಗೆ ಫುಲ್ ಇದೆ, ಆದ್ರೆ ಗೌರ್ಮೆಂಟ್ ತಿಳಿತಾ ಇಲ್ಲ. ಎಲ್ಲಾನು ಸ್ಟ್ರೈಕ್ ಮಾಡಿದ್ದಾರೆ, ಎಲ್ಲಾನು ಟಿವಿಯಲ್ಲಿ ಬಂದಿದ್ದಿಲ್ಲ ಮೇಡಮ್. ಅವ್ರ ವಾದ ಏನು ಅಂದ್ರೆ ನಮ್ಮಲ್ಲಿರೋ ಔಷಧಿಗಳನ್ನ ಬಳಕೆ ಮಾಡಬೇಕು ಅಂತ. ನಾವು ಫ್ರೀ ಔಷಧ ಕೊಡ್ತಾ ಇದ್ದೀವಿ, ನಿಮ್ದು ಯಾಕೆ ಬೇಕು? ಪ್ಯಾರಾಸಿಟಮಾಲ್ ಟ್ಯಾಬ್ಲೆಟ್ ಇಲ್ಲ ಒಳಗಡೆ. ಗೌರ್ಮೆಂಟ್ ಈ ಸದ್ದ ಈಗ ಎಲ್ಲೇ ಹೋಗ್ರಿ ಒಂದು ಪ್ಯಾರಾಸಿಟಮಾಲ್ ಟ್ಯಾಬ್ಲೆಟ್ ಇಲ್ಲ. ಇವ್ರೇನು ಫ್ರೀ ಕೊಡ್ತಾರೆ ಮೇಡಮ್? ಆಗಲ್ಲ. ರೈಟ್. ಇನ್ನು ಸರ್ಕಾರ ಮತ್ತು ಜನೌಷಧಿ ಕೇಂದ್ರದ ಜಟಾಪಟ್ಟಿ ಪಕ್ಕಕ್ಕಿಡೋಣ, ಹೊರಗಡೆ ಮೆಡಿಕಲ್ ಮಾಫಿಯಾನೇ ನಡೀತಾ ಇದೆ. 10 ರೂಪಾಯಿ ಇದಕ್ಕೆ 200-300 ರೂಪಾಯಿ ಕೊಡ್ತಾ ಇದ್ದಾರೆ ಜನ, ಇನ್ನೂ ಕೊಡ್ತಾನೆ ಇದ್ದಾರೆ, ಅವ್ರಿಗೆ ಅದರ ಅರಿವಿಲ್ಲ. ಇವಾಗ ನಮ್ಮ ಗೌರ್ಮೆಂಟ್ ಹಾಸ್ಪಿಟಲ್ ಇದೆಯಲ್ಲ ಮೇಡಮ್, ಅಲ್ಲಿ ಫಸ್ಟ್ ನಮ್ಮ ಕಾಂಪೌಂಡ್ 3 ಅಂಗಡಿ ಇದೆ, ದೊಡ್ಡ ಮೆಡಿಕಲ್ಗಳು. ಇವಾಗೆಲ್ಲ ಬಂದಾಗಿದ್ದಾವೆ. ಯಾಕೆ ನಮ್ಮಲ್ಲಿ ಚೀಪ್ ಬರ್ತಾ ಇದೆಯಲ್ಲ ಔಷಧಿ, ಇಲ್ಲೇ ತೊಗೋತಾರೆಲ್ಲ ಬಂದ. ಈಗ ಅವ್ರು ವೇಟ್ ಮಾಡ್ತಾ ಇದ್ದಾರೆ, ಈ ಅಂಗಡಿ ಯಾವಾಗ ಬಂದಾಗತ್ತಿ, ಈ ಶಾಪ್ ಯಾವಾಗ ಬಂದಾಕತ್ತಿ. ಅವ್ರಿಗೂ ಅದೇ ಬೇಕು. ಎಷ್ಟು ಮಾರ್ಜಿನ್ ಇಟ್ಕೋತಾರ ಅನ್ಸುತ್ತೆ ಅವರು? ಮೇಡಮ್ ಅವರು 70 ತನ. ಹೌದಾ? ನಮ್ಮದು 20%. ಜನರ ಸಪೋರ್ಟ್ ನಿಮಗಿದ್ದೇ ಇದೆ ಮೇಡಮ್. ಓಕೆ ಓಕೆ. ಮುಂದಿನ ದಿನಗಳಲ್ಲಿ ರಾಜಕೀಯದಲ್ಲಿ ನಿಮ್ಗೆ ಏನಾದ್ರು ದೊಡ್ಡ ದೊಡ್ಡ ಅವಕಾಶಗಳು ಸಿಕ್ತು ಅಂದ್ರೆ, ಅಫ್ಕೋರ್ಸ್ ಈಗ ನಿಮ್ಮ ಸಾಹೇಬರ ಕೃಪೆಯಿಂದ ಜನಸೇವೆಯನ್ನ ಮಾಡ್ತಾ ಇದ್ದೀರಿ, ಇನ್ನೂ ದೊಡ್ಡ ಅವಕಾಶ ಸಿಕ್ಕರೆ ರಾಜಕೀಯದಲ್ಲಿ ಮುಂದುವರಿಯೋ ಆಸಕ್ತಿ ಇದೆಯಾ? ಇದೆ ಮೇಡಮ್. ಮನೇಲೆಲ್ಲ ಏನಂತಾರೆ? ರಾಜಕೀಯ ಬೇಕು ಅಂತಾರೆ, ಇವಾಗ ಏನ್ ನಡ್ಸ್ಕೊಂಡು ಹೋಗ್ತಿದ್ದೀರಾ ಅದನ್ನ ಮುಂದುವರಿಸಿ ಅಂತಾರೆ? ನಮ್ಮ ಮನೇಲಿ ಹೇಳ್ತಾರೆ, ನಿಂದೆಲ್ಲ ಚೆನ್ನಾಗಿದೆ, ಹೊಲ ಇದೆ, ಎಲ್ಲ ಇದೆ, ಸುಮ್ ಸಾಕೋಡಿ ಅಟ್ಟ ಇರು, ರಾಜಕೀಯ ಸಾಕಂತ ಹೇಳ್ತಾರೆ. ಹೌದಾ? ನಿಮ್ಮ ಇಚ್ಛೆ ಏನಿದೆ? ನಾನು ಇಷ್ಟೇ ರಾಜಕೀಯ ಬೇಕಂತ. ಹೌದಾ? ನಮ್ಮ ವೈಫ್ದು ಸಪೋರ್ಟ್ ಇದೆ. ಇದೆಯಾ? ಓಕೆ ಓಕೆ ಓಕೆ. ಸೊ ಹಂಗಾದ್ರೆ ಮುಂದಿನ ದಿನಗಳಲ್ಲಿ ದೊಡ್ಡ ದೊಡ್ಡ ಸ್ಥಾನವನ್ನು ರಾಜಕೀಯ ಜೀವನದಲ್ಲಿ ತಗೊಳ್ಬಹುದು, ಜನಸೇವೆ ಮಾಡ್ತೀರಿ. ನಮ್ಮ ಸಾಹೇಬ್ರು ಹೆಂಗ ಹೇಳ್ತಾರ ಹಂಗೆ ಅವ್ರ ಮೇಲೆ ನಿಂತಿದೆ. ಹಾಗಾದ್ರೆ ನಿಮಗೆ ಇಡೀ ನಮ್ಮ ಕ್ಷೇತ್ರನೇ ಅವ್ರ ಮೇಲೆ ನಿಂತಿದೆ. ಹೌದಾ? ಖಂಡಿತ. ರೈಟ್. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ
ನಿಮ್ಮ ಜನಸೇವೆ ಅನ್ನೋದು ಹೇಗಿದೆ ಮತ್ತು ನಿಮ್ಮ ಸೇವೆಗೆ ನಿಮ್ಮ ನಾಯಕರು ಲಕ್ಷ್ಮಣ್ ಸವದಿಯವರ ಸಪೋರ್ಟ್ ಹೆಂಗಿದೆ, ಕುಟುಂಬದ ಸಹಕಾರ ಹೆಂಗಿದೆ ಅಂತ ತಿಳಿಸ್ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಪ್ರದೀಪ್ ಬಾಬು ಅವರು ಭಾಗಿಯಾಗಿದ್ದರು. ಬಹಳ ಮುಖ್ಯವಾಗಿ ಜನೌಷಧಿ ಕೇಂದ್ರವನ್ನು ತೆರೆದು ಜನಸಾಮಾನ್ಯರ ಆರೋಗ್ಯ ಸೇವೆಯನ್ನು ಇವರು ಮಾಡ್ತಾ ಇದ್ದಾರೆ ಕಳೆದ 8 ವರ್ಷಗಳಿಂದ. ಇದೆಲ್ಲದರ ಜೊತೆಗೆ ರಾಜಕೀಯದಲ್ಲೂ ಸಕ್ರಿಯವಾಗಿರುವಂತಹ ಇವರು ಜನಸೇವೆಯೇ ಮುಖ್ಯ ಅನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಮಾತ್ರವಲ್ಲ, ಲಕ್ಷ್ಮಣ ಸವದಿಯವರು ತಮ್ಮ ನಾಯಕರು ನಮ್ಮ ಜನಸೇವೆಗೆ ಸಂಪೂರ್ಣ ಸಹಕಾರವನ್ನು ನೀಡಿದ್ದಾರೆ. ಮುಂದಿನ ದಿನಗಳಲ್ಲಿ ರಾಜಕೀಯದಲ್ಲಿ ಅವಕಾಶ ಸಿಕ್ತು ಅಂದರೆ ನಾಯಕರು ಅಥವಾ ಸಾಹೇಬರು ಹೇಗೆ ಹೇಳ್ತಾರೆ ಹಾಗೆ ನಡ್ಕೊಳ್ಳೋದು ಅಂತ ಹೇಳಿದ್ದಾರೆ. ಖಂಡಿತವಾಗ್ಲೂ ಅವರ ಯೋಜನೆಗಳಿಗೆ ಶುಭವಾಗಲಿ ಅಂತ ಹಾರೈಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.